ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ನವಿಲೈ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಕಾರಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮದುವೆ ಎಲ್ಲ ಮುಗ್ದು ನೆಕ್ಸ್ಟ್ ಮನೆಗೆ ಬಂದಿದ ತಕ್ಷಣ ನನ್ನ ಹಸ್ಬೆಂಡ್ ಸಡನ್ ಆಗಿ ಪ್ಲ್ಯಾನ್ ಮಾಡಿದ್ದಂಥ ಒಂದು ಟ್ರಿಪ್. ಸೊ ಹೇಗಿತ್ತು, ಎಲ್ಲಿ ಹೋಗ್ತಾ ಇದ್ದೀವಿ ಅದನ್ನೆಲ್ಲ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡ್ದಂಗೆ ಪೂರ್ತಿ ವ್ಲಾಗ್ ನೋಡಿ. ಕಬಾಬ್ ಸೂಪ್ ಇಲ್ಲೊಂದು ಬಂದೈತೆ, ಅವಾಗಿದೆ 1 ವರ್ಷ ಮೇಲೆ. ಸ್ವಲ್ಪ ದೂರ ಹೋಗಿದ್ವಿ ಅಷ್ಟೇ. ಎಲ್ಲರಿಗೂ ಹೊಟ್ಟೆ ಹಸಿ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ. ಊಟ ಚೆನ್ನಾಗಿತ್ತು. ನಾರ್ಮಲ್ ಕಿಚಡಿ ಏನೋ ಆರ್ಡರ್ ಮಾಡಿದ್ರಿ, ಪಾಪು ಕೂಡ ತಿಂತಾನೆ ಅಂತ ಹೇಳಿ. ಅವನೇನು ಅಷ್ಟೊಂದು ತಿಂದಿಲ್ಲ, ಸ್ವಲ್ಪನೇ ತಿಂದ. ಸೊ ಅವನಿಗೂ ಏನು ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಅನಿಸುತ್ತೆ, ಸಡನ್ನಾಗಿ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿರೋದನ್ನ. ಹೀಗಿತ್ತು ನಮ್ಮ ಜರ್ನಿ. ಅದಾದಮೇಲೆ ತಿರ್ಗಾ ಜರ್ನಿ ಸ್ಟಾರ್ಟ್ ಆಯಿತು. ಇನ್ನು ಸ್ವಲ್ಪ ಹೊತ್ತಿಗೆ ತಿರ್ಗೋ ಹೊಲ್ಟಾಯಿತು. ಕಾಫಿ ಮುಗಿಸ್ಕೊಂಡ್ರು. ಅಂದರೆ ಡ್ರೈವಿಂಗ್ ನೈಟ್ ಹೊತ್ತಲ್ಲಿ ಸ್ವಲ್ಪ ರಿಸ್ಕೆ, ಬಟ್ ಯಾರ್ಯಾರು ತುಂಬ ಕಂಫರ್ಟಬಲ್ ಇದ್ದೀರಾ, ಲೈಕ್ ತುಂಬ ರೆಸ್ಟ್ ಮಾಡ್ತೀರಾ, ಮಾರ್ನಿಂಗ್ ನೈಟ್ ಡ್ರೈವ್ ಮಾಡ್ಬೋದು ಅನ್ನೋರು ಯು ಕ್ಯಾನ್ ಗೋ ಫಾರ್ ದ ಆಪ್ಷನ್. ಯಾಕಂದರೆ ನೈಟು ತುಂಬ ಟ್ರಾಫಿಕ್ ಇರಲ್ಲ, ಬಟ್ ಹೆವಿ ಲೋಡೆಡ್ ವೆಹಿಕಲ್ಸ್ ಇರುತ್ತೆ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಂಡು ಡ್ರೈವಿಂಗ್ ಕಂಫರ್ಟಬಲ್ ಇದ್ದರೆ ಯು ಕ್ಯಾನ್ ಗೋ ಫಾರ್ ನೈಟ್ ಜರ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಕಾಫಿ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಸ್ಟಾರ್ಟಪ್ ಆಯಿತು. ನಾವು ಯಾವ ಗುಂಡ್ಗಲ್ಲಿ ಇದೆಲ್ಲ ಚೆನ್ನಾಗಿ ಹಾಡುಗಳೆಲ್ಲ ಕೇಳಿಕೊಂಡು, ಪಾಪು ಕೂಡ ಮಲಗ್ದ, ನಾನು ಮಲ್ಕೊಂಡ್ಬಿಟ್ಟೆ ಸ್ವಲ್ಪ ಹೊತ್ತು. ಆಮೇಲೆ ವಿಡಿಯೋ ಮಾಡಬೇಕು ಅಂತ ಅನಿಸ್ಲಿಲ್ಲ, ಸುಮ್ಮನೆ ಹಾಗೆ ಇದ್ದೆ. ಮಾರ್ನಿಂಗ್ ಬಂತಲ್ಲ, ಒಂಥರ ಲೈಕ್ ಹತ್ರ ಹೋಗ್ತಿದ್ದಂಗೆ ಒಂಥರ ಲೈಕ್ ಜೋಶ್ ಜಾಸ್ತಿ ಆಯಿತು. ಸೊ ತಿರ್ಗಾ ಹೇಳ್ತದೆ ಕ್ಯಾಮ್ರಾ, ತಿರ್ಗಾ ಲೈಕ್ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೋಡಿ ಎಷ್ಟು ದೂರದಿಂದ ಬಂದ್ವಿ ಅಂತ ಫೀಲ್ ಆಗ್ತದೆ. ನೈಟ್ ಸ್ಟಾರ್ಟಪ್ ಆಗಿ ಲೈಕ್ ಅರೌಂಡ್ 9 o'clock ಅನಿಸುತ್ತೆ. ಇಲ್ಲ ಸಾರಿ, ಬಿಫೋರ್ 9 ಅಂದೆ, 8-7 o'clock ಅನಿಸುತ್ತೆ. ಆವಾಗ ಸ್ಟಾರ್ಟಪ್ ಆಗಿಬಿಟ್ಟು ಇನ್ನೂ ಇಲ್ಲೇ ಇದ್ದೀವಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ 6-7 o'clock ಅನಿಸುತ್ತೆ. ನಿಮಗೆ ಬೆಳಕು ನೋಡ್ತಿದ್ದಂಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಡ್ರೈವಿಂಗ್ ಇಸ್ ನಾಟ್ ಈಸಿ. ಆದರೂ ಸಂಜಯನ ಮತ್ತು ವಿಕಾಸ್ ಅವರಿಬ್ಬರು ಲೈಕ್ ಎಕ್ಸ್ಚೇಂಜ್ ಮಾಡಿಕೊಂಡು ಮಾಡ್ತಾನೆ ಇದ್ರು. ನೋಡಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ವಿಕಾಸ್ನ ಡ್ರೈವ್ ಮಾಡೋದು ನೋಡ್ತಾ ಇರ್ಬೋದು. ಇವಾಗ ಸಂಜಯನ ಡ್ರೈವ್ ಮಾಡ್ತಿದ್ದಾರೆ. ಸೊ ಮಸ್ತಾಗಿರುತ್ತೆ. ಫ್ರೆಂಡ್ಸ್ ಬೇರೆ ಇಬ್ಬರು. ಯಾರು ಸಂಜಯ್ ಅಣ್ಣ ಅಂತ ಗೊತ್ತಾಯ್ತಾ? ಎಸ್, ನಾನು ಅವ್ರದ್ದು ವೆಡ್ಡಿಂಗ್ ಬ್ಲಾಗ್ನ ಹಾಕಿದ್ದೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ವಿಕಾಸ್ ಅವರ ಫ್ರೆಂಡ್, ಓಕೆನಾ, ಅವ್ರ ಜೊತೆನೇ ಹೋಗಿದ್ದು. ಅವರೇ ಪ್ಲ್ಯಾನ್ ಮಾಡಿರೋದು ಸಡನ್ನಾಗಿ. ವಿಕಾಸ್ ಪ್ಲ್ಯಾನ್ ಅಲ್ಲ, ಆ್ಯಕ್ಚುಲಿ ಸಂಜಯ್ ಅವರ ಪ್ಲ್ಯಾನು. ಸಡನ್ನಾಗಿ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ನಾವು ಜಾಯಿನ್ ಆಗಿದ್ವಿ. ಸೊ ಕಾವ್ಯ ಬಂದುಬಿಟ್ಟು ಸಂಜಯ್ ಅಣ್ಣ ಅವರ ವೈಫ್, ಓಕೆನಾ. ಸೊ ನ್ಯೂಲಿ ಮ್ಯಾರಿಡ್ ಕಪಲ್ ಎಂಜಾಯ್ಮೆಂಟ್ಗೆ ಹೋಗ್ತಿದ್ದಾರೆ. ಅದರಲ್ಲಿ ನಮ್ಮನ್ನ ಕೂಡ ಇನ್ವೈಟ್ ಮಾಡಿದ್ರು. ಸೊ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಜಾಯ್ನ್ ಆದ್ವಿ. ಮತ್ತು ಜೊತೆಲಿ ಇಬ್ಬರು ಬ್ರದರ್ಸ್ ಕೂಡ ಬಂದಿದ್ರು, ಅಂದರೆ ಸಂಜಯನ ಬ್ರದರ್ಸ್, ಅವರು ಕೂಡ ಬಂದಿದ್ದರು. ಸೊ ಚೆನ್ನಾಗಿತ್ತು. ಹಾಗೆ ಹೋಗ್ತಾ ಇನ್ನೊಂದು ಮಾರ್ನಿಂಗ್ ಆಯ್ತಲ್ವಾ, ಸ್ವಲ್ಪ ಸ್ಟಾಪ್ ಮಾಡಿ ಮೈಕೈ ಎಲ್ಲ ನೋವಿರುತ್ತೆ, ಅದನ್ನೆಲ್ಲ ಸ್ಟ್ರೆಚ್ ಮಾಡಿಕೊಂಡು ಒಂದು ಸೂಪರಾಗಿರೋ ಕಾಫಿ ಕುಡಿದ್ಬಿಟ್ಟು ಪಾಪು ಕೂಡ ಎದ್ದ. ಸೊ ಅವನು ಕೂಡ ಲೈಕ್ ನೋಡಿ, ಅವನಿಗೂ ಲೈಕ್ ನಾರ್ಮಲ್ ಮನೇಲಿ ಹಾಕೊಳ್ಳೋ ಬಟ್ಟೆನೇ ಹಾಕೊಂಡೋಗಿದ್ದು, ಇನ್ನೇನು ಕಾರಲ್ಲಿ ಟ್ರಾವೆಲ್ ಮಾಡೋದೇನು ಅಂತ ಹೇಳಿಬಿಟ್ಟು ಓಕೆ ಆಗಿತ್ತು ಕಾಫಿ. ಸೊ ಅಲ್ಲಿ ಕಾಫಿ ಮುಗಿಸ್ಕೊಂಡು ನೆಕ್ಸ್ಟು ಹೋಗಿ ಆಲ್ಟ್ ಮಾಡಿದ್ದು ನಮ್ಮ ರೂಮ್ಗೆ. ಯಾವ ಥರ ಇತ್ತು ರೂಮ್, ಏನು ಕತೆ, ಎಲ್ಲಿ ಹೋಗ್ತಾ ಇರೋದು ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆಯಾ? ಓಕೆ, ಇವಾಗ ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ ನಾವು ಹೋಗ್ತಾ ಇರೋದು ಗೋವಾಗೆ. ಸೊ ಆಲ್ಮೋಸ್ಟ್ 5-6 ನಿಮಿಷ ಬರೀ ರೋಡಲ್ಲಿ ಹೋಗೋದೇ ತೋರಿಸ್ಬಿಟ್ಟಿದ್ದೀನಿ. ವಿಡಿಯೋ ತುಂಬ ಬೋರಿಂಗ್ ಆಗುತ್ತೆ, ದಯವಿಟ್ಟು ಕ್ಷಮಿಸಿ. ಬಟ್ ವಿಡಿಯೋ ಮಾಡ್ಕೊಂಬಿಟ್ನಲ್ಲ ಮೆಮೊರಿಗಿರಲಿ ಅಂತ ಒಂದು ಹಾಗೆ ಅಪ್ಲೋಡ್ ಮಾಡಿಬಿಟ್ಟೆ. ಸೊ ಗೋವಾಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಗೋವಾಗೆ ಹೋಗ್ತಾ ಇರೋದು. ಸೊ ಹೇಗಿರುತ್ತೆ ನನ್ನ ಎಕ್ಸ್ಪೀರಿಯನ್ಸ್, ಯಾವ ಥರ ನಾನು ಎಂಜಾಯ್ ಮಾಡ್ತೀನಿ. ಸೊ ತಂಗಿ ಮದುವೆ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಆಚೆ ಹೋಗೋದು. ತಂಗಿ ಮದುವೆಯಿಂದ ಓಡಾಡೋದೇ ಆಗೋಗಿದೆ, ಹೋಗೋದು ಬರೋದೇ ಆಗೋಗಿತ್ತು. ಸೊ ಏನೋ ಒಂಥರ ಲೈಕ್ ಅವಳ ಮದುವೆ ನನಗೆ ಲಕ್ಕಿ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಸೊ ನನಗೆ ಟ್ರಾವೆಲಿಂಗ್
ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಟ್ರಾವೆಲಿಂಗ್ನ ಎಂಜಾಯ್ ಮಾಡ್ತೀನಿ. ಸೊ ಸೂರ್ಯನ ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ ಅಂದರೆ ಆ ಚಳಿ ರಾತ್ರಿ ಮಳೆಯಲ್ಲಿ ಬೆಳಗಿನ ಜಾವ ಸೂರ್ಯನ ನೋಡೋಕ್ಕೆ ಒಂಥರ ಖುಷಿ. ಓಕೆನಾ, ಕಾರ್ ಮೇಲೆಲ್ಲ ಅದು ಮಳೆ ಎಲ್ಲ ಬಿದ್ದು ಒಂಥರ ಧೂಳು ಅದೆಲ್ಲ ಸ್ವಲ್ಪ ಗ್ಲಾಸ್ ಕ್ಲಾರಿಟಿ ಎಲ್ಲ, ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ನಾವು ರೀಚ್ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ ರೋಡ್ನ ಮಾತ್ರ ತೋರಿಸ್ತಾ ಇಲ್ಲ, ಸೈಡಲ್ಲಿರೋ ಸಮುದ್ರ ನೋಡಿ, ಅದರಲ್ಲಿರೋ ಬೋಟ್ನ ನೋಡಿ. ವಾ, ಗೋವಾ ಇಷ್ಟೇನಾ? ಅಲ್ಲ ತೋರಿಸ್ತೀನಿ. ಗೋವಾ ಅಂದರೆ ಫಸ್ಟು ಶಿಪ್ ಅಲ್ವಾ, ಎಲ್ಲ ಒಂಥರ ಮಜಾ ಮಾಡೋದಾಗಲಿ, ಒಂಥರ ಡಿಫ್ರೆಂಟ್ ಲೋಕಗೆ ಹೋಗೋದಾದರೆ ಇಂಥ ಒಂದು ಪ್ಲೇಸ್ ಅಂತ ಅಂದ್ಕೊಳ್ಳಿ. ಹೇಗಿರ್ತಾರೆ ಇಲ್ಲಿ ಜನ, ಹೇಗೆ ಲೈಕ್ ಎಲ್ಲ ಫೆಸಿಲಿಟೀಸ್ ತೊಗೊತಾರೆ, ಕರೆಂಟ್ ಹೇಗೆ ಸಿಗುತ್ತೆ, ಇದೆಲ್ಲ ಒಂಥರ ಇಂಜಿನಿಯರ್ಸ್ ಅಂತ ಅಲ್ವಾ. ಸೊ ಯೋಚನೆ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಲ್ಲಿ ಚಿಕ್ಕ ಶಿಪ್ಸು, ಅದರಲ್ಲಿ ಒಂದು ಪುಟಾಣಿ ರೂಮ್ಸ್ಗಳು, ಎಷ್ಟೊಂದು ಜನ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ನಮ್ಮ ರೂಮ್ಗೆ ನಾವು ಬಂದ್ವಿ, ರೂಮ್ ಕೂಡ ಸಿಕ್ತು. ಇದೇನಿದು ಕಾರಿಂದ ಇಳ್ದೇ ಇಲ್ಲ, ತಿರ್ಗಾ ಟ್ರಾವೆಲಿಂಗು, ಕನ್ಫ್ಯೂಸ್ ಆಗ್ತಾ ಇದೆಯಾ? ಸಾರಿ, ಅಷ್ಟೊಂದು ವಿಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಪೇಷನ್ಸ್ ಇರಲಿಲ್ಲ. ಟ್ರಾವೆಲಿಂಗ್ ಅಂದರೆ ಈಸಿನೇ ಅಲ್ವೇ ಅಲ್ಲ, ಈಸಿ ಅಂತೂ ಅಲ್ವೇ ಅಲ್ಲ. ಸೊ ಬಾಡಿ ಪೇನ್ ಎಲ್ಲ ಬಂದಿತ್ತು. ಫಸ್ಟು ಊಟ ತಿನ್ನೋಣ ಅಂತ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಊಟಕ್ಕೆ ಹೊರಡ್ತಾ ಇದ್ದೀವಿ. ಸೊ ಯಾಕೆ ಗೊತ್ತಾ, ರೂಮ್ ಮತ್ತು ಸಿಗುತ್ತೋ ಇಲ್ವೋ ಆ ಕನ್ಫ್ಯೂಷನ್, ಮತ್ತು ನಮಗೆ ಕಂಫರ್ಟ್ ಇದೆಯೋ ಇಲ್ವೋ, ಫಸ್ಟು ವಾಶ್ರೂಮ್ಸ್ ಅದೆಲ್ಲ ಯೂಸ್ ಮಾಡಿ ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಫಸ್ಟು ರೂಮ್ಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಗೋವಾದಲ್ಲಿ ಒಂದು ಡಿಸಪಾಯಿಂಟೆಡ್ ಏನಾಯಿತು ಅಂತ ಹೇಳಿದ್ರೆ, ಹೆವಿ ಬಿಸಿಲು. ಎಷ್ಟು ಬಿಸಿಲು ಅಂದರೆ ನಾಟ್ ಈವನ್ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲು. ಅಂಥದ್ರಲ್ಲಿ ಸಂಜೆ ಅಣ್ಣ ಮಾತ್ರ ವೆರಿ ಪರ್ಟಿಕ್ಯುಲರ್ ತಿನ್ನೋ ವಿಷಯದಲ್ಲಿ, ಟೇಸ್ಟು, ಮತ್ತು ಅವರು ಆಲ್ರೆಡಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾರಲ್ವ, ಸೊ ಅದನ್ನು ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಸೋಕ್ಕೆ ಸ್ಪೆಸಿಫಿಕ್ಸ್ ಪ್ಲೇಸ್ಗಳಿಗೆ ಅಲ್ಲೇ ಹೋಗಿ ಏನು ತಿನ್ನಬೇಕು ಆ ಥರ ಒಂದು ಮೈಂಡ್ಸೆಟ್ ಅನ್ನೋದು. ಸೊ ಎಷ್ಟು ದೂರ ಬರ್ತಾ ಇದ್ದೀವಿ ಅಂತ ನಿಮಗೂ ಅನಿಸ್ತಾ ಇರ್ಬೋದು, ಬಟ್ ತುಂಬ ಟೇಸ್ಟಿಯಾಗಿರೋ ಫುಡ್ನ ಕೊಡಿಸ್ಬೇಕು ಅಂತ ಅಣ್ಣ ಇಂಟೆನ್ಷನಿಂದ ನಾವು ಕೂಡ ಓಕೆ ಟ್ರೈ ಮಾಡೋಣ ಅನ್ನೋದು ರೀತಿಯಲ್ಲಿ ಹೋಗ್ತಾ ಇದ್ದೀವಿ. ಪಾಪು ಕೂಡ ನೋಡಿದ್ರೆ ಹಾಯ್ ಅಂದ. ಫಾಸ್ಟ್ ಇದರಲ್ಲಿ ಫುಲ್ಲು ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ಟ್ರಾವೆಲಿಂಗ್ಗೆ ಪ್ರಾಬಬ್ಲಿ ಈ ವಿಡಿಯೋನೇ ಈ ಜಸ್ಟ್ ಒಂದು ಕ್ಲಿಂಪು ನಾನು 11 ನಿಮಿಷ ಮೇಲೆ ತೊಗೊಂಡಿದ್ದೀನಿ. ಸೊ 11 ನಿಮಿಷ ನಾನು ಹಾಕಿದ್ರೆ ನೀವೆಲ್ಲ ನನಗೆ ನೆಕ್ಸ್ಟು ಬೈತೀರಾ ಅಲ್ವಾ, ಅದಕ್ಕೋಸ್ಕರ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಸೊ ರೆಸ್ಟೋರೆಂಟ್ಗೆ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿ ಯಾವ ಥರ ಇತ್ತು, ಏನೇನು ಆರ್ಡ್ರ್ ಮಾಡಿದ್ರು ಅದನ್ನೆಲ್ಲ. ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಇದು ಲೈಕ್ ನಾರ್ಮಲ್ ಆಗಿ ಸ್ವಲ್ಪ ಲಿಮಿಟಲ್ಲಿ ತಿನ್ನೋಣ ಅಂತ ತೊಗೊಂಡಿರೋದು. ಬಟ್ ಅಣ್ಣಗೆ ತುಂಬ ಸ್ಪೆಸಿಫಿಕ್ ಟೇಸ್ಟ್ ಆ್ಯಂಡ್ ಇಷ್ಟ ಆಗಿರೋ ಜಾಗ. ಇದು ಬಂದ್ಬಿಟ್ಟು ಆಪೋಸಿಟ್. ಸೊ ಇಲ್ಲಿ ನಾನು ಇಂಟ್ರೂ ತೊಗೊತಾ ಇದ್ದೀನಿ, ಅಂದರೆ ನಾನು ಅದನ್ನು ಹಾಕಿಲ್ಲ ಅಷ್ಟೇ, ಯಾಕಂದರೆ ತುಂಬ ಡಬ್ಬ ಥರ ಮಾತಾಡಿದ್ದೆ. ಅದು ಅಲ್ದಿರ ಬಿಸಿಲು ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇರಲಿಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ರೂಮ್ ಹತ್ರ ಹೋದ್ವಿ. ನಮ್ಮ ಇಬ್ಬರು ತಮ್ಮಂದಿರು ಮೇಲೆ ಓಡೋಗ್ಬಿಟ್ರು. ಹಾಗೆ ಸಂಜೆ ಅಣ್ಣ ಸರಿ ಬೀಚ್ ಹತ್ರ ಹೋಗೋಣ ಅಂತ ಹೋದರು. ಹಾಗೆ ವಿಕಾಸ್ ಅವರು ಹಿಂದೆ ಗೊತ್ತಲ್ವಾ, ಹಿಂದೆ ಅವರು ಕೂಡ ಹೊರಡ್ತಾ ಇದ್ದಾರೆ. ನಾನೇನು ಮಾಡಲಿ, ನನ್ನ ಮಗನ ಬೇರೆ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ನಾನು ಕೂಡ ಹೋಗಬೇಕಿತ್ತು. ಬಟ್ ಕಾಲು ಹಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ವರ್ಸ್ಟ್ ಬಿಸಿಲಿತ್ತು. ಮುಖ ಎಲ್ಲ ಉರಿತಾ ಇತ್ತು. ನನಗೆ ತುಂಬ ಕೋಪ ಅಂದರೆ ಕೋಪ, ಯಾಕಂದರೆ ಇವಾಗ ತಾನೇ ಊಟ ಮಾಡಿಬಿಟ್ಟು ಬಂದು ಇಮಿಡಿಯೇಟಾಗಿ ಬೀಚ್ ಹತ್ರ ಅಂತ ಹೇಳಿದ್ರೆ ಒಂಥರ ಲೈಕ್ ಸುಸ್ತಂದರೆ ಸುಸ್ತಾಗಿ ಹೋಗ್ತಾ ಇತ್ತು. ಟ್ರಾವೆಲಿಂಗ್ ಮಾಡಿ ಒಂದು 10 ನಿಮಿಷನೂ ಏನೂ ರೆಸ್ಟೇ ಮಾಡಿಲ್ಲ.
ಹಾಗೆ ಬಂದಿದ್ದು. ಓಕೆ, ಸ್ವಲ್ಪ ನೋಡ್ಕೊಂಡಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ನಾನು ಹೋಗ್ತಾ ಇದ್ದೀನಿ. ಇನ್ನೊಂದು ಮಾಡೋಕ್ಕಾಗಲ್ವಲ್ಲ, ಆಪ್ಷನ್ ನಾನು ಇರು ಅಂತ ಹೇಳಿದ್ರು ವಿಕಾಸ್ ಕೇಳ್ತಾ ಇರಲಿಲ್ಲ, ಮುಂದೆ ಹೋಗ್ತಾ ಇದ್ರು. ಸೊ ಅದಕ್ಕೋಸ್ಕರ ಆಪ್ಷನ್ ಇದ್ದರೆ ನಾನು ಕೂಡ ಹೋಗಬೇಕಿತ್ತು. ವಿಕಾಸ್ ಮಗು ಸ್ಕಿನ್ ಏನಾಗುತ್ತೆ ವಿಕಾಸ್? ಪಾಪ ಅಲ್ವಾ ಅವನು? ನನಗೆ ಮುಖ ಎಲ್ಲ ಸುಟ್ಟೋಗ್ತಾ ಇದೆ. ಬಾ ಹೋಗೋಣ, ಸಾಕು, ತಲೆ ಎಲ್ಲ ಸುಡ್ತಾ ಇದೆ ನನಗೆ. ನಾನು ನೀರನ್ನ ತೋರಿಸ್ದೆ ಅಲ್ವಾ, ಬ್ಲ್ಯಾಕ್ ಕಲರ್ ಸಾಯಿಲ್ ಥರ. ಸೊ ಲಾಸ್ಟ್ ಟೈಮ್ ಏನಾಗಿತ್ತು, ಚೆನ್ನೈಗೆ ಹೋಗಿ ಚೆನ್ನಾಗಿ ಬೀಚಲ್ಲಿ ಆಟ ಆಡಿದ್ದೆ. ಅದಾದ್ಮೇಲೆ ಮಧು ಹೇಳ್ದ ಇದರಲ್ಲಿ ಡ್ರೈನೇಜ್ ವಾಟರ್ ಕೂಡ ಮಿಕ್ಸ್ ಮಾಡಿರ್ತಾರೆ ಅಂತ. ಆವಾಗಿಂದ ನನಗೇನೋ ಗೊತ್ತಿಲ್ಲ, ಒಂಥರ ಕಾನ್ಷಿಯಸ್ ಆಗೋದೆ, ಯಾಕೆ ನಾನು ಬೀಚಿಗೆ ಸುಮ್ಮನೆ ಇಳಿಬೇಕು, ಇಂಥ ನೀರಲ್ಲಿ ಯಾಕೆ ಇಳಿಬೇಕು ಅಂತ ಹೇಳಿಬಿಟ್ಟು ಒಂಥರ ಇಳ್ದೇ ಇಲ್ಲ, ನಾನು ದೂರದಿಂದನೇ ಇದ್ದೆ. ಹಾಗೆ ಸಂಜೆ ಅಣ್ಣ ಕಾವ್ಯ ಅವರೆಲ್ಲ ಫೋನ್ ಕೊಟ್ಟರು, ಅದನ್ನೆಲ್ಲ ನನ್ನ ಬ್ಯಾಗಲ್ಲಿ ಇಟ್ಕೊಂಡು. ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ನಾನು ವಿಕಾಸ್ ಜೊತೆ ಜಗ್ಲಾನೇ ಲಿಟ್ರಲಿ ಹಾಡ್ತಿದ್ದೆ ಅಲ್ಲಿ, ಯಾಕಂದರೆ ತುಂಬಾ ಸುಡ್ತಾ ಇತ್ತು, ಅಷ್ಟೊಂದು ಬಿಸಿಲು. ನನ್ನ ಮುಖ ನೋಡಿದ್ರೆ ಅರ್ಥ ಆಗ್ತಾ ಇರುತ್ತೆ. ಅಂದರೆ ಪಾಪುದು ನಂದು ಹೀಟ್ ಬಾಡಿ, ಓಕೆನಾ, ನಮಗೆ ತುಂಬ ಬೇಗನೆ ಇನ್ಫೆಕ್ಷನ್ಸ್ ಮತ್ತು ಸ್ಕಿನ್ ರ್ಯಾಷಸ್ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನು ಪಾಪುನ ನೀನು ಕೊಟ್ಬಿಡು ನಮ್ಮ ಪಾಪುನ, ನಾನು ಹೋಗ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಒಂದೊಂದು 4 ಜೊತೆ ಟೀ ಶರ್ಟ್ ಎಷ್ಟಿಷ್ಟ ಅವನಿಗೆ. ಅಯ್ಯೋ ಮುಳ್ತಾವ್ನೆ. ಎಲ್ಲ ಅವರಿಬ್ರು ನಿನ್ಗಿಂತ ಹುಷಾರಪ್ಪ, ನಿಂತಾರಲ್ಲ ಓಪನ್ ಮಾಡೋದು ಅಲ್ಲೆಲ್ಲೋ ಅವರೇ. ಸಾಯಂಕಾಲ ಆಡೋಣ. ಓ ದೊಡ್ಡಲ್ಲೇ ಬರ್ತಾ ಇದೆ. ಚಿನಿ ಎಂಜಾಯಿಂಗ್, ಹ್ಯಾಪಿನಾ? ತೊಳೆ ಮೇಲೆಲ್ಲ ಮಣ್ಣು. ನನ್ನ ಮಗ ಪಾಪು ಅಂತೂ ಫುಲ್ ಆಟ ಆಡ್ದ, ಚೆನ್ನಾಗಿ ಎಂಜಾಯ್ ಮಾಡಿದ. ಮತ್ತೆ ಸಂಜೆ ಅಣ್ಣ ಕಾವ್ಯ ಅವ್ರು ಕೂಡ ಅಷ್ಟೇ, ತುಂಬಾ ದೂರ ಹೋಗ್ಬಿಟ್ಟು ಅಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ರು. ಸೂರ್ಯ ತಲೆ ಸುಡ್ತಾ ಇತ್ತು, ಅಷ್ಟೊಂದು ಬಿಸಿಲು, ನನಗಂತೂ ಇರಿಟೇಟ್ ಆಗ್ತಾ ಇತ್ತು. ಸರಿ ಆಟ ಆಡ್ಬಿಟ್ಟು ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಮಲ್ಕೊಂಡವರು. ಇನ್ನು ಸೂರ್ಯ ಮುಳ್ಗೋ ಟೈಮಿಗೆ ಎದ್ದಿದ್ದೀವಿ. ಸರಿ ಇನ್ನೊಂದು ಬೀಚಿಗೆ ಹೋಗೋಣ ಅಂತ ನಾವೆಲ್ಲ ರೆಡಿ ಆಗಿಬಿಟ್ಟು ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ವಿ. ಬಟ್ ಸೂರ್ಯ ಅಂತೂ ತುಂಬಾ ಸೊಗಸಾಗಿ ಕಾಣಿಸ್ತಾ ಇತ್ತು. ಅದನ್ನು ಬೀಚ್ ಎದುರುಗಡೆನೆ ರೂಮ್ ಮಾಡಿದಿತ್ತು. ವ್ಯೂ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಬನ್ನಿ ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ಇವಾಗ. ಅವ್ನು ಬಿಟ್ರೆ ಆಮೇಲೆ ಬರೀ ಇಲ್ಲೇ ರೂಮಲ್ಲೇ ತೋರಿಸ್ಬಿಡ್ತಾನೆ ಗೋವಾನ. ಇಲ್ಲ ಯೂಟ್ಯೂಬ್ ಬರ್ತಿದೆ, ಮಾತಾಡ್ತೀನಿ. Hello guys, welcome back to Goa. ಕಲಾಂಗುಟ್ ಅಂದ್ಬಿಟ್ರೆ ಹೇಳು, ಇಲ್ಲ ಕಲಾಂಗುಟ್ ಇದ್ರ ಬಗ್ಗೆ. ಹಾ ಇವಾಗ ವೇವ್ಸ್ ಜಾಸ್ತಿ ಆಗ್ತಿದೆ ಅಲ್ವಾ? ಬಾ ಸಾಕು ಸಾಕು.
ಸಂಜೆ ಅಣ್ಣ ಇಬ್ರು ತಮ್ಮಂದಿರ್ನು ಕ್ಲೀನಾಗಿ ನೋಡ್ಕೊಂಡ್ರಾ. ಸೊ ಇವರೇ ರಿತು ಮತ್ತೆ ಮನನ್ ಅಂತ. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಇವ್ರು ಮಾತಾಡೋದಾಗ್ಲಿ ಎಲ್ಲ. ಮತ್ತೆ ಇವ್ರದ್ದು ಕೂಡ ಸಂಜೆ ಅಣ್ಣ ರಿತುದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಆ್ಯಂಡ್ ಆರ್ ಗುಡ್ ವೈಬ್ಸ್ ಅಂತ. ಸೊ ಇದು ಸಂಜೆ ಅಣ್ಣ ಮತ್ತು ರಿತು ಇಬ್ಬರು ಸೇರಿಕೊಂಡು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ. ಸೊ ಅದಕ್ಕೂ ಕೂಡ ಯಾರ್ಯಾರು ನೋಡಬೇಕು, ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗಳನ್ನ ಹಾಕ್ತಾ ಇರ್ತಾರೆ, ಚಾಲೆಂಜಿಂಗ್ ವ್ಲಾಗ್ಸ್ಗಳನ್ನ ಹಾಕ್ತಾ ಇರ್ತಾರೆ. ಸೊ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಗೋವಾದಲ್ಲಿ ನೀವು ಎಲ್ಲಿ ನೋಡಿದ್ರು, ಯಾವ ಮೂಲೆಯಲ್ಲಿ ನೋಡಿದ್ರು ಜನಗಳ್ಗಂತೂ ಕಮ್ಮಿನೇ ಇಲ್ಲ. ಮತ್ತು ಸ್ಟ್ರೀಟ್ ಶಾಪಿಂಗ್ಸ್ ಸಿಕ್ಕಾಪಟ್ಟೆ. ಅಂದರೆ ಓಕೆ ವರ್ತೆ ಅನಿಸುತ್ತೆ. ತುಂಬ ಚೀಪು ಅಲ್ಲ, ತುಂಬ ಹೈ ಕಾಸ್ಟ್ಲಿನೂ ಅಲ್ಲ. ಬಟ್ ಓಕೆ ವರ್ತ್. ಬಟ್ ಕ್ವಾಲಿಟಿ ಅದೆಲ್ಲ ನನಗೂ ಗೊತ್ತಿಲ್ಲ, ಯಾಕಂದರೆ ನಾನೇನು ಅಷ್ಟೊಂದಲ್ಲೇನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಾವಿಲ್ಲಿ ಬಂದಿರೋದು ಇನ್ನೊಂದು ಬೀಚ್ಗೆ, ತೋರಿಸ್ತೇನೆ ಬನ್ನಿ. ಮರೈನ್ ಬೀಚಿಗೆ ಬಂದಿದ್ದೀವಿ. ಅಲ್ಲೂ ಕೂಡ ಸುಮಾರು ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಫೋಟೋಸ್, ವಿಡಿಯೋಸ್, ರೀಲ್ಸ್ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ. ಕಾವ್ಯ ಮತ್ತು ಅಣ್ಣ ವೈಟಲ್ಲಿ ಮಿಂಚ್ತಾ ಇದ್ರು. ಡ್ರೆಸ್ ಕೋಡ್ ಎಲ್ಲ ಮಾಡ್ಕೊಂಬಂದಿದ್ದಾರೆ. ನಮಗೂ ಹೇಳ್ಬೋದಿತ್ತಲ್ವಾ ಅಂತ ಮನ್ಸಲ್ಲಿ ಅಂದ್ಕೊಂಡೆ ಅಷ್ಟೇ, ಹೇಳಿಲ್ಲ ಅವ್ರಿಗೆ. ಅಣ್ಣ ಚೇರ್ ಮೇಲೆ ಇಲ್ಲಿ ನೀವೇನಾದ್ರೆ ತಿನ್ನಂಗಿದ್ರೆ ಏನ್ ಪೇ ಇಲ್ಲ, ಸುಮ್ನೆ ಕುತ್ಕೊಳ್ಳೋಕೆ 100. ಸುಮ್ಮನೆ ನೀವು ಕುತ್ಕೊಂತೀನಿ, ಗಿಫ್ಟ್ ನೋಡ್ತೀನಿ. ಇಲ್ಲೇ ಬಿಟ್ಬಿಡೋದ ಅಣ್ಣ, ಎಲ್ಲಾದ್ರೂ ಸೈಡಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಅಲ್ಲೋಗ್ಬಿಡೋದ. ಒಂದು ರೌಂಡ್ ಇಲ್ಲೆಲ್ಲ ಇದೇನಿಲ್ಲ, ಇದು ಓ ಹಸು ಎಲ್ಲ ಇದೆ. ಎಲ್ಲಿ ಸ್ಪಾಟ್ ನೋಡ್ಕೊಳ್ಳೋಣ, ಹೋಗಿ ಕುತ್ಕೊಳ್ಳೋಣ ಅಷ್ಟೇ. ಒಬ್ಬೊಬ್ಬನೇ
ಪಾಪು ಅಂತೂ ಬೇಗ ಎಲ್ಲಾರ್ಗೂ ಹೊಂದ್ಕೊಂಡ್ಬಿಡ್ತಾನೆ. ಸೊ ಅವನು ಸಂಜೆ ಅಣ್ಣ ಹತ್ರ, ರಿತು ಹತ್ರ, ಮನನ ಹತ್ರ ಎಲ್ಲರ ಹತ್ರ ಹೋಗ್ತಿದ್ದ. ಸೊ ಆರಾಮಾಗಿದ್ದ. ಹಾಗೆ ವ್ಯೂ ನೋಡಿಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು. ಈವ್ನಿಂಗ್ ಬಿಸಿಲಿರಲಿಲ್ಲ, ಒಂಥರ ಮೈಂಡ್ಗೂ ಅಪ್ಪ ಸಾಕಪ್ಪ ಈ ತಣ್ಣಗೆ ಗಾಳಿ ಬೀಸಿದ್ರೆ ಸಾಕು. ಬಟ್ ಆದ್ರೂ ಬಿಸಿ ಗಾಳಿನೇ ಬರ್ತಿತ್ತು, ಅಲ್ಲೇನು ತಣ್ಣಗೆ ಗಾಳಿ ಬರ್ತಾ ಇರಲಿಲ್ಲ. ನನ್ನ ಪಾಪುಗೆ ಹಾಗೆ ಎಲ್ಲ ತೋರಿಸ್ಕೊತಾ ಇದ್ದೆ. ವಿಕಾಸ್ ಅವರು ವಿಡಿಯೋ ಮಾಡಿದ್ರು. ಸೊ ಬ್ಯಾಕ್ಗ್ರೌಂಡ್ ಅಂತೂ ಮೇನ್ ಆಗಿ ಈ ಬೀಚಿಗೆ ಬರೋದು ಪ್ರಾಬಬ್ಲಿ ಮ್ಯೂಸಿಕ್ಗೆ ಮತ್ತು ಫೋಟೋಸ್ಗೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಬಟ್ ಇವ್ರದ್ದು ಫೋಟೋ ಸೆಕ್ಷನ್, ವಿಡಿಯೋಸ್ ಪ್ರತಿಯೊಂದು ಕೂಡ ಹಾಕ್ತಾ ಇತ್ತು. ಹಾಗೆ ವಿಕಾಸ್ ಕೂಡ ನೋಡ್ಕೊಂಡು ನಿಂತಿದ್ರು ಬೀಚ್ನ ಮತ್ತು ಜನಗಳನ್ನ. ಎಲ್ಲಿ ನೋಡಿದ್ರು ಕಪಲ್ಸ್, ಎಲ್ಲಿ ನೋಡಿದ್ರು ಕಪಲ್ಸ್ಗಳು. ಫುಲ್ ಮಿಂಚಿಂಗು ಮತ್ತು ನ್ಯೂಲಿ ಮ್ಯಾರಿಡ್ ಆಗಲಿ, ಲೈಕ್ ನ್ಯೂಲಿ ಎಂಗೇಜ್ಡ್ ಪರ್ಸನ್ಸ್ ಲೈಕ್ ಕಪಲ್ಸ್ ಆಗಲಿ ಅವರೆಲ್ಲ ಜಾಸ್ತಿ ಬರ್ತಿದ್ರು. ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾನು ಕೂಡ ಒಂದು ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡೆ. ಸೊ ಇಲ್ಲಿ ಎಲ್ಲರೂ ಫೋಟೋ ಸೆಕ್ಷನ್ಸ್ ತಗೋತಾ ಇದ್ದಾರೆ, ಫೋಟೋಸ್ ತೆಗಿತಾ ಇದ್ದಾರೆ. ಮತ್ತೆ ಇಲ್ಲಿ ನೋಡಿ ನನ್ನ ಬ್ಯಾಕ್ ಗ್ರೌಂಡ್ ಕಲರ್ಫುಲ್ ಹೋಟೆಲ್ಸ್. ಮದುವೆ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ನಾವು ಬಂದಿರೋದು. ಹೊಟ್ಟೆ ಅಂತೂ ತುಂಬಾ ಹಸಿತಿದೆ. ಬೆಳಗ್ಗೆ ಒಂಚೂರು ಅನ್ನ ತಿಂದಿರೋದು ಅಷ್ಟೇ. ಬ್ಯಾಕ್ ಗ್ರೌಂಡ್ ಫುಲ್ ಮ್ಯೂಸಿಕ್ ಇದೆ. ಗೊತ್ತಿಲ್ಲ ಈ ವಾಯ್ಸ್ ನನಗೆ ಕ್ಯಾಪ್ಚರ್ ಆಗ್ತಿದೆ ಇಲ್ಲ, ಆಮೇಲೆ ವಾಯ್ಸ್ ಓವರ್ ಕೊಡ್ಬೇಕಾ ಅಂತ ನೋಡೋಣ. ತುಂಬ ಹೊತ್ತು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಫೋಟೋಸ್ ಎಲ್ಲ ತೊಗೊಂಡು, ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಮ್ಯೂಸಿಕ್ ಎಲ್ಲ ಕೇಳಿಕೊಂಡು, ಎಲ್ಲ ವ್ಯೂಸ್ ನೋಡಿಕೊಂಡು ಎಂಜಾಯ್ ಮಾಡಿ ಅಲ್ಲಿಂದ ನೆಕ್ಸ್ಟು ಡಿನ್ನರ್ಗೆ ಹೋಗೋಣ ಅಂತ ಸಂಜೆ ಅಣ್ಣ ಒಂದು ಪ್ಲೇಸ್ಗೆ ಪ್ಲ್ಯಾನ್ ಮಾಡಿದ್ರು. ಸೊ ಆ ಪ್ಲೇಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ಅಲ್ಲಿ ಹೋಗಿ ಸೆಟಲ್ ಆಗಿ ಅದಾದಮೇಲೆ ಅಲ್ಲಿ ಸಂಜೆ ಅಣ್ಣ ಮಾಡಿದಂಥ ಲೈಕ್ ಸೂಪರ್ ವೈಬ್ಸ್, ಗುಡ್ ವೈಬ್ಸ್ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ದಿಸ್ ವಿಡಿಯೋ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಸಲ ಹೇಳಬೇಕು, ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಮಾಡಿ.